ರೋಟಿ ಪಚ್ಚಡಿ ಕೋಸ್ಟಾಗಿ ರೆಡಿ ಆಗಿದೆ ನೋಡ್ರಿ. ಈ ಥರ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡ್ಮೇಲೆ ನೋಡ್ರಿ ಚೆನ್ನಾಗಿ ಈ ಥರ ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೊಂಡಿದ್ದಾದಮೇಲೆ ಈ ಥರ ಒಂದು ರೋಲಲ್ಲಿ ಹಿಂಗ ಕೊಬ್ಬರಿ ಶೇಂಗೆ ಫಸ್ಟು ಮಿದುವು ಮಾಡ್ಕೋಬೇಕು. ಈಗ ಶೇಂಗಾ ಕೊಬ್ಬರಿ ಮಾಡಿದವ್ರನ್ನ ಈ ಥರ ತೆಗೆದು ಕಸ ಸೈಡ್ಗೆ ಇಟ್ಕೋಬೇಕು. ಇದೇ ಥರ ಚೆನ್ನಾಗಿ ಬೇಯಿಸಿರೋ ಟೊಮೊಟ, ಹೀರೆಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ತಗೊಂಡು ಆ ಕಲ್ಲಿನಲ್ಲಿ ಹಾಕ್ಕೋಬೇಕು. ನೋಡ್ರಿ ಇದೇ ಥರ ತುಂಬ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕಿದರೆ ಇದು ಸರಿಯಾಗಿ ಆಗಲ್ಲ. ಅದಕ್ಕೋಸ್ಕರಾಗಿ ತುಂಬ ಹಾಕ್ಕೊಂಡು ನಿಧಾನವಾಗಿ ಕಲ್ಲುನ ಮುದುವ ಮಾಡ್ಕೊಂತ ನೋಡ್ರಿ. ನಮ್ಮ ಮೇಡಂಗೆ ಮಾಡೋಕ್ಕೆ ಬರ್ತಾಯಿಲ್ಲ, ಸ್ವಲ್ಪ ಅಡ್ಜಸ್ಟ್ ಆಗ್ರಿ. ನೋಡ್ರಿ ಇದೇ ಥರ ಸಣ್ಣಗೆ ಮೃದುವಾಗಿ ಆಗಸ್ಟ್ವರೆಗೂ ಜಜ್ಜುತ್ತಾ ಇರಬೇಕು. ಇದೇ ಥರ ನಿಮ್ಮ ಟೇಸ್ಟ್ ತಕ್ಕಂಗ ಉಪ್ಪು ಹಾಕ್ಕೋಬೇಕು. ಉಪ್ಪು ನಿಮ್ಮ ಹತ್ರ ಕಲ್ಲುಪ್ಪಿದ್ರೆ ಕಲ್ಲುಪ್ಪು ಹಾಕ್ಯರಿ, ನೈಸ್ ಉಪ್ಪಿದ್ರೆ ನೈಸ್ ಉಪ್ಪು ಹಾಕ್ಯರಿ, ರಾಕ್ ಸಾಲ್ಟ್ ಇದ್ದರೆ ರಾಕ್ ಸಾಲ್ಟ್ ಹಾಕ್ಯರಿ. ಉಪ್ಪು ಹಾಕಿದ ಮೇಲೆ ರುಚಿಗೆ ತಕ್ಕಂಥ ಬೆಲ್ಲ ಹಾಕ್ಕೋಬೇಕು. ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಅದರ ಬೆದರ ಆಗಸ್ಟ್ವರೆಗೂ ಮೆತ್ತಗೆ ಮಾಡ್ಕೋಬೇಕು. ನೋಡಿರಿ ಇದೇ ಥರ ತಿರ್ಸ್ಕೊಂತ ಸ್ಪೂನಲ್ಲಿ ಮಾಡ್ಕೊತ ಇದ್ದರೆ ಚಟ್ನಿ ಅನ್ನೋದು ಭಾಳ ರುಚಿಯಾಗಿರುತ್ತೆ. ಇಷ್ಟು ಸಣ್ಣ ಆದಮೇಲೆ ನಾವು ರುಬ್ಬಿಕೊಂಡು ಬಗಲಿಗೆ ಇಟ್ಕೊಳ ಕೊಬ್ಬರಿ ಶೇಂಗಾ ಈ ಥರ ಹಾಕಬೇಕು. ಕೊಬ್ಬರಿ ಶೇಂಗಾ ಹಾಕಿದ ಮೇಲೆ ಈ ಥರ ಸ್ಲೋ ಆಗಿ ಮಾಡ್ಕೊಂತಿದ್ರೆ ನೋಡ್ರಿ ಎಷ್ಟು ಚೆನ್ನಾಗಾಗಿದೆ ನೋಡ್ರಿ. ಮೆಲ್ಲಕ್ಕಾಗ ನೋಡ್ರಿ ಬಾಯಾಗ ನೀರು ಉರಿತಾ ಇದೆ. ನೋಡ್ರಿ ನೋಡ್ರಿ ಇದೇ ಥರ ಆಗಸ್ಟ್ವರೆಗೂ ಸಣ್ಣಾಗಿ ನೋಡ್ರಿ ನೀಟಾಗಿ ಸ್ಮೂತಾಗಿ ಆಗಿದೆ. ಇದೇ ಥರ ಆಗಸ್ಟ್ವರೆಗೂ ಕುಟ್ಕೊಂತ ಇರಬೇಕು. ನೋಡ್ರಿ ಚಟ್ನಿ ಇದನ್ನ ರೋಟಿ ಪಚ್ಚಡಿ ಅಂತಾರ. ಇದೇ ಥರ ಬಿಸಿ ಅನ್ನಕ್ಕೆ ತಿಂದರೆ